السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಸಹಪಾಠಿಗಳೇ, ಈ ಶುಭ ಸುಂದರ ಸುದಿನದಲ್ಲಿ ಪ್ರವಾದಿ ಪ್ರೇಮದ ಕುರಿತು ನಿಮ್ಮ ಮುಂದೆ ನಿಂತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್. ಓ ಸತ್ಯ ವಿಶ್ವಾಸಿಗಳೇ, ನೀವು ನಿಮ್ಮ ಸಂತಾನಗಳು, ಸಹೋದರರು, ಸಂಪತ್ತು ಸಂಗಾತಿಗಳು ಮತ್ತು ಸಂಬಂಧಿಕರು ಇವರೆಲ್ಲರಿಗಿಂತಲೂ ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲನನ್ನು ಹೆಚ್ಚಾಗಿ ಪ್ರೀತಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಎಷ್ಟು ಹೊಗಳಿದರೋ ವರ್ಣಿಸಿದರೋ ಅವರ ಮಹಿಮೆಯನ್ನು ಹೇಳಿ ತಿಳಿಸಲು ಸಾಧ್ಯವಿಲ್ಲ. ಪ್ರವಾದಿ ಜನಿಸಿದಾಗ ಇಬ್ಲೀಸ್ ಲಅನತುಲ್ಲಾಹಿ ಅಲೈಹಿ ಜೋರಾಗಿ ಹತ್ತು ಬಿಟ್ಟಿದ್ದಾನೆ. ಈಗ ಇಬ್ಲೀಸನ ಅನುಯಾಯಿಗಳು ರಬಿಯುಲ್ ಅವ್ವಲ್ ಆಚರಿಸಬಾರದು ಎಂದು ಹೇಳುತ್ತಾ ಇದ್ದಾರೆ. ರಹಮತುಲ್ ಲಿಲ್ ಆಲಮೀನರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಆಚರಿಸದ ಮುಸ್ಲಿಮನಿಗೆ ನೈಜ ಮುಸ್ಲಿಮನಾಗಲು ಸಾಧ್ಯವಿಲ್ಲ. ಪ್ರವಾದಿಯ ಜನ್ಮದಿನ ಎಂದು ಹೇಳುವಾಗ ಅದನ್ನು ವಿರೋಧಿಸಿ ಅಸೂಯೆ ತೋರಿದ್ದು ಈ ಭೂಮಿಯಲ್ಲಿ ಮೊತ್ತ ಮೊದಲು ಪ್ರವಾದಿ ಜನಿಸಿದಾಗ ಜೋರಾಗಿ ಕೂಗಿದ್ದು ಲಅನತುಲ್ಲಾಹಿ ಅಲೈಹಿ, ಈಗ ಇಬ್ಲೀಸನಾಗಿದ್ದಾನೆ. ನೆನಪಿಟ್ಟುಕೊಳ್ಳಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಟಾಣಿ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅಬ್ದುಲ್ಲಾ ಇಬ್ನ್ ಜಾಫರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪುಟಾಣಿ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅಷ್ಟೇ ಅವರ ಮೊಮ್ಮಕ್ಕಳು ಹಸೇನ್ ಹುಸೇನರನ್ನು ಪ್ರೀತಿಸುತ್ತಿದ್ದರು. ಇಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.